ಗೌರಿಬಿದನೂರಿನ ಚಿಕ್ಕ ಹೊಸಹಳ್ಳಿ ಗ್ರಾಮದಲ್ಲಿ ತಾಯಿ ಮತ್ತು ಕುಡುಕ ಮಗನ ನಡುವೆ ಪ್ರತಿನಿತ್ಯ ಗಲಾಟೆ ನಡೆಯುತ್ತಿತ್ತಂತೆ. ಮಗ ಚಂದ್ರಶೇಖರ್ ಕುಡಿತದ ಚಟಕ್ಕೆ ದಾಸನಾಗಿದ್ದು, ಕಳೆದ ರಾತ್ರಿ ತನ್ನ ಗಂಡನನ್ನು ಕಳೆದುಕೊಂಡಿದ್ದ ತಾಯಿ ರಾಮಾಂಜನಮ್ಮಳ ಅಕ್ರಮ ಸಂಬಂಧ ವಿಚಾರಕ್ಕೆ ಗಲಾಟೆ ನಡೆಯುತ್ತಿತ್ತಂತೆ. ಮಂಗಳವಾರ ರಾತ್ರಿ ಚಂದ್ರಶೇಖರ್ ಕುಡಿದ ಅಮಲಿನಲ್ಲಿ ತಾಯಿಗೆ ಹೊಡೆಯುವುದಾಗಿ ಬೆದರಿಸಿದ್ದಾನಂತೆ. ಇದೇ ವೇಳೆ ಮಗ ಪಕ್ಕದಲ್ಲಿದ್ದ ಕಲ್ಲಿನಿಂದ ಜೋರಾಗಿ ತಲೆಗೆ ಹೊಡೆದ ಪರಿಣಾಮ ತಾಯಿ ರಾಮಾಂಜನಮ್ಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಚಂದ್ರಶೇಖರ್ಗೆ 2 ಮಕ್ಕಳು ಇದ್ದು, ಇವರ ಕುಡಿತದ ಚಟಕ್ಕೆ ಬೇಸತ್ತು ಅವರ ಪತ್ನಿ ಕೂಡ ಗಂಡನನ್ನು ಬಿಟ್ಟು ಹೋಗಿದ್ದಾಳೆ. ತಾಯಿ ಮತ್ತು ಮಗನ ನಡುವಿನ ಗಲಾಟೆಗೆ ಅಕ್ರಮ ಸಂಬಂಧದ ವಿಚಾರ ಕಾರಣವಾಗಿರಬಹುದು ಎಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಏನಾಯ್ತು ರಾತ್ರಿ? ಏನಾಯ್ತು ಇಲ್ಲಿ ಗಲಾಟೆಗೆ? ತಾಯಿ ಮಗನು ಕಿತ್ಲಾಡ್ತಾ ಇದ್ರು. ಸುತ್ತಮುತ್ತ ಮನೆಯವರು ಬಂದು ಗಂಧ ಬಾಡಿಸಿಬಿಟ್ಟು ತಳ್ಳಿಬಿಟ್ಟು ಮಗನು. ಮಗನೇನಾ? ಏನು ಹೆಸರು? ಚಂದ್ರಶೇಖರ್. ಏನಕ್ಕೆ ಗಲಾಟೆ ಏನಕ್ಕಾಗಿತ್ತು? ಅವನು ಕುಡ್ದಿದ್ದ. ಅವ್ರ ತಾಯಿ ಮುದ್ದಿನಾಗಿತ್ತು, ಎಲ್ಲಿಗೆ ಹೋಗಿದ್ಲು. ನಿನಗೆ ಮನೆ ಗಲಾಟೆಗಳಾಗ ಅಲ್ಲೇ ಟೆನ್ಷನ್ ಮಾಡ್ಕೊಂಡು ಬಂದು ಮನೆ ತವಿದ್ಲು. ಹೋಗಿ ಎಷ್ಟಾರ ಕೋಲ್ ತಗೊಂಡೋಗಿ 2 ಡೇಟ ಹಾಕಿದ. ನಾವು ಅವ್ರ ದೊಡ್ಡಪ್ಪ ಇದ್ದ, ಕೋಲ್ ಕಿತ್ಕೊಂಡ. ಆ ಅಮ್ಮನಿದ್ದು ಪರ್ಕೆ ತಗೊಂಡು ಪರ್ಕೆಗೆ ಒಂದು 4 ಏಟು ಹಾಕಿದ್ವಿ. ಹಾಕ್ತಾನೆ ಅವರ ಬಂದು ಇವ್ರು ಬಂದು ಸುತ್ತಮುತ್ತ ಎಲ್ಲ ಸೇರ್ಕೊಂಡು ಹೊಡೆದು ಬಿಟ್ಟು ತಳ್ಳಿಬಿಟ್ಟು ಅಂತ ಕಲ್ಲು ಹಾಕ್ಬಿಟ್ಟ. ಅಷ್ಟೇ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಚಾರ? ನೀವು ಇಲ್ಲೇ ಇದ್ರಾ? ನಾನು ಕೈಲಾಗಲ್ಲ, ಕಾಲುಗಳಾಗಲ್ಲ, ಕುರಿದ್ದೆ ಬೆಟ್ಬಿಟ್ಟು ಹೇಳೋಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ನಾನು ಎದ್ದು ಬರೋವಷ್ಟ ಇಲ್ಲದೆ ಬಾಕಿದ್ರು, ಬಂದುಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟೆ. ಘಟನೆ ನಡೆದ ತಕ್ಷಣ ಮಾಹಿತಿ ತಿಳಿಯುತ್ತಿದ್ದಂತೆ ಮುಂಜಾನೆ 3 ಗಂಟೆ ಸಮಯದಲ್ಲಿ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಚಂದ್ರಶೇಖರ್ನನ್ನು ವಶಕ್ಕೆ ತೆಗೆದುಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿ ನ್ಯೂಸ್, ಗೌರಿಬಿದನೂರು.